ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ. ಸ್ವಾತಂತ್ರ್ಯ ಹೋರಾಟದ ಸವಿ ನೆನಪಿನಲ್ಲಿ ಇವತ್ತು ಅಂತಿಮವಾದ ಕಾರ್ಯಕ್ರಮ. ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಆಗಸ್ಟ್ 15. ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇವತ್ತು ನಾವು ಅಂತಿಮವಾಗಿ ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಇಷ್ಟೇ ಅಲ್ಲ, ಇನ್ನೂ ಅನೇಕರಿದ್ದಾರೆ. ಆದರೆ ನಾವು ಅಂದುಕೊಂಡಂತಹ ಒಂದು ಈ ಕಾರ್ಯಕ್ರಮದ ಅವಧಿ ಇಷ್ಟಾಗಿತ್ತು. ಆಗಸ್ಟ್ 15ರವರೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಮತ್ತೆ ಮುಂದಿನ ವರ್ಷ ಮತ್ತಷ್ಟು ವಿಶೇಷ ವ್ಯಕ್ತಿಗಳನ್ನು ನಿಮಗೆ ಪರಿಚಯಿಸೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ನೀವು ಕೂಡ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಇನ್ನೊಂದು ವಿಷಯ, ಯಾರು ಕೂಡ ನಮ್ಮ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ, ಆ ಸ್ಪರ್ಧೆಯಲ್ಲಿ ಯಾರು ಕೂಡ ಭಾಗವಹಿಸದೇ ಇರೋ ಕಾರಣದಿಂದಾಗಿ ನಾವು ಬಹುಮಾನವನ್ನು ಯಾರಿಗೂ ಕೂಡ ನೀಡ್ತಾ ಇಲ್ಲ. ಮುಂದಿನ ಕಾರ್ಯಕ್ರಮಗಳಲ್ಲಾದರೂ ಭಾಗವಹಿಸಿ ಅನ್ನೋದಷ್ಟೇ ನಮ್ಮ ಒಂದು ಕೋರಿಕೆ. ಒಂದು ಬೇಸರದ ಸಂಗತಿ ಏನಂದರೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಯಾರೂ ಕೂಡ ಭಾಗವಹಿಸ್ತಾ ಇಲ್ಲ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಅನುಮಾನ ಇರ್ಬೋದು, ಬಹುಮಾನ ಕೊಡ್ತಾರಾ ಇಲ್ವಾ ಅಂತ. ಖಂಡಿತವಾಗ್ಲೂ ಕೊಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನೀವು ಭಾಗವಹಿಸೋಕ್ಕೆ ಯಾಕೋ ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದೀರಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಾದರೂ ಭಾಗವಹಿಸ್ತೀರಿ ಅನ್ನುವಂತಹ ನಂಬಿಕೆ ನನಗಿದೆ. ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ನೋಡೋಣ. ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ಇಡೀ ಭಾರತ ದೇಶ ಒಂದು ರೇಡಿಯೋದಲ್ಲಿ ಮಾತನಾಡಿದಂಥ ಸುಭಾಷ್ ಚಂದ್ರ ಬೋಸ್ರವರು ಹೇಗೆ ಜನರನ್ನು ಎಚ್ಚರಗೊಳಿಸಿದರು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವ್ರ ಬಗ್ಗೆ ಆ ವಿಡಿಯೋ ಕೂಡ ಇದೆ. ನಿಮಗೆ ಅದನ್ನು ಕೂಡ ನೀವು ನೋಡ್ಬೋದು. ಅವರ ಒಂದು ಭಾಷಣ ಹೇಗಿತ್ತು, ರೇಡಿಯೋದಲ್ಲಿ ಅವರು ಮಾತಾಡಿದಂಥ ಮಾತುಗಳು, ಇವೆಲ್ಲವೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳಿದೆ ಅಂದರೆ, ಗಡಿಯಲ್ಲಿ ನಿಂತು ಸೈನಿಕರು ಹೇಗೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ನಾವು ಅವರ ಬಗ್ಗೆ ಏನು ಯೋಚನೆ ಮಾಡ್ತೀವಿ, ಪಾಪ ಅವರು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿಲ್ಲ. ಆದರೂ ಕೂಡ ನಾವು ಇಲ್ಲಿಂದನೇ, ಕುಳಿತ ಜಾಗದಿಂದನೇ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ನೀವು ಕೂಡ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಿಮಗೆ ಸಮಯ ಸಿಕ್ಕಿದರೆ ಖಂಡಿತವಾಗ್ಲೂ ಒಂದು ಕ್ಷಣವಾದರೂ ನಮ್ಮ ದೇಶವನ್ನು ಕಾಯ್ತಿರುವಂಥ ಸೈನಿಕರಿಗೆ ನಿಮ್ಮ ಸಲಾಂ ಅಥವಾ ನಿಮ್ಮ ಒಂದು ಆಶೀರ್ವಾದವನ್ನು ಎಲ್ಲರೂ ಕೂಡ ನೀಡಬೇಕು ಅಂತ ಹೇಳಿ ಮಾಹಿತಿ ಖಜಾನೆ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತದೆ. ಬನ್ನಿ, ಇದೀಗ ನಿಮ್ಮನ್ನು ಇವತ್ತಿನ ಅಂತಿಮದ ಕಾರ್ಯಕ್ರಮ ಸ್ವಾತಂತ್ರ್ಯ ಹೋರಾಟಗಾರರ ನೆನಪುಗಳು ಮಾಲಿಕೆಯ ಅಂತಿಮ ಕಾರ್ಯಕ್ರಮದತ್ತ ಕರೆದೊಯ್ಯುತ್ತಿದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.
ಸುಭಾಷ್ ಚಂದ್ರ ಬೋಸ್ ಅವರ ಬಾಲ್ಯದಲ್ಲಿ ಅವರನ್ನು ಭವಿಷ್ಯದಲ್ಲಿ ದೇಶದ ನಾಯಕ ಎಂದು ಗುರುತಿಸಲಾಗಿತ್ತು. ಅವರ ಬಾಲ್ಯದ ಘಟನೆಗಳು ಅವರ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದವು ಮತ್ತು ಅವರನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿದವು. ಸುಭಾಷ್ ಚಂದ್ರ ಬೋಸ್ ಅವರ ರಾಜಕೀಯ ಜೀವನವು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ನಂತರ ಆಜಾದ್ ಹಿಂದ್ ಸೇನೆಯನ್ನು ಸ್ಥಾಪಿಸಿದರು. ಕಾಂಗ್ರೆಸ್ನಿಂದ ಹೊರಗುಳಿಯುವಿಕೆ. ಅವರ ಆಲೋಚನೆಗಳು ಕಾಂಗ್ರೆಸ್ನ ಹಳೆಯ ಗಾರ್ಡ್ನವರಿಗೆ ಇಷ್ಟವಾಗಲಿಲ್ಲ ಮತ್ತು ಅವರನ್ನು ಕಾಂಗ್ರೆಸ್ನಿಂದ ಹೊರಗೆ ಹಾಕಲಾಯಿತು. ಸಂಕ್ಷೇಪವಾಗಿ ಹೇಳುವುದಾದರೆ, ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಹಲವಾರು ವ್ಯಕ್ತಿಗಳು ಮತ್ತು ವಿಚಾರಗಳು ಪ್ರಭಾವ ಬೀರಿದ್ದವು. ಅವರಿಗೆ ಅನಿತಾ ಬೋಸ್ ಫಾಫ್ ಎಂಬ ಮಗಳಿದ್ದಳು. ಕುಟುಂಬ. ಬೋಸ್ ಅವರು ಒಡಿಶಾದ ಕಟಕ್ ನಗರದಲ್ಲಿ ಜನಿಸಿದರು. ಅವರು ಹಲವಾರು ಭಾಷೆಗಳನ್ನು ತಿಳಿದಿದ್ದರು ಮತ್ತು ವಿಶ್ವ ಇತಿಹಾಸದ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಜೀವನವನ್ನು ನಡೆಸುತ್ತಿದ್ದರು. ಪ್ರೇರಣೆ. ಅವರ ವೈಯಕ್ತಿಕ ಜೀವನದಲ್ಲಿನ ಸವಾಲುಗಳು ಮತ್ತು ಅವರು ಅವುಗಳನ್ನು ಹೇಗೆ ಎದುರಿಸಿದರು ಎಂಬುದನ್ನು ತಿಳಿದುಕೊಳ್ಳುವುದು ಇತರರಿಗೆ ಪ್ರೇರಣೆಯನ್ನು ನೀಡಬಹುದು. ಪ್ರೇರಣೆ. ಬೋಸ್ ಅವರ ಕುಟುಂಬದ ವಾತಾವರಣ ಅವರಲ್ಲಿ ದೇಶಭಕ್ತಿಯ ಭಾವನೆ ಬೆಳೆಸಿರಬಹುದು. ಆ ಕಾಲದಲ್ಲಿ ಹಲವು ಭಾರತೀಯ ಕುಟುಂಬಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದರು. ಅಪಘಾತದಲ್ಲಿ ಬೋಸ್ ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲರೂ ಮೃತಪಟ್ಟರು ಎಂದು ಘೋಷಿಸಲಾಯಿತು. ಜೀವಂತವಾಗಿದ್ದಾರೆ ಎಂಬ ವದಂತಿಗಳು. ಅನೇಕ ವರ್ಷಗಳಿಂದ ಬೋಸ್ ಅವರು ಜೀವಂತವಾಗಿದ್ದಾರೆ ಮತ್ತು ವಿಶ್ವದ ಬೇರೆಡೆ ಎಲ್ಲೋ ಜೀವನ ನಡೆಸುತ್ತಿದ್ದಾರೆ ಎಂಬ ವದಂತಿಗಳು ಹಬ್ಬಿದ್ದವು. ಸಾಕ್ಷ್ಯಾಧಾರಗಳ ಕೊರತೆ. ಬೋಸ್ ಅವರ ಮರಣವನ್ನು ಸಾಬೀತುಪಡಿಸುವ ಯಾವುದೇ ದೃಢವಾದ ಸಾಕ್ಷ್ಯಾಧಾರಗಳು ಇಲ್ಲ. ಭಾರತ ಸರ್ಕಾರದ ತನಿಖೆ. ಭಾರತ ಸರ್ಕಾರವು ಬೋಸ್ ಅವರ ಮರಣದ ಬಗ್ಗೆ ಹಲವಾರು ಬಾರಿ ತನಿಖೆ ನಡೆಸಿದೆ, ಆದರೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಿಲ್ಲ. ಸಾಕ್ಷಿಗಳ ಕೊರತೆ. ಅಪಘಾತದ ಸಮಯದಲ್ಲಿ ಸಾಕ್ಷಿಗಳ ಕೊರತೆ ಮತ್ತು ದಾಖಲೆಗಳ ಕೊರತೆಯಿಂದಾಗಿ ನಿಖರವಾದ ಮಾಹಿತಿ ಪಡೆಯಲು ಕಷ್ಟವಾಗಿದೆ. ಒಟ್ಟಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತಿಮ ಜೀವನ ಇನ್ನೂ ಒಂದು ರಹಸ್ಯವಾಗಿಯೇ ಉಳಿದಿದೆ. ಅವರ ಮರಣದ ಬಗ್ಗೆ ಹಲವಾರು ಸಿದ್ಧಾಂತಗಳು ಮತ್ತು ವದಂತಿಗಳು ಇದ್ದರೂ ನಿಖರವಾದ ಸತ್ಯ ಏನು ಎಂಬುದು ತಿಳಿದು ಬಂದಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಭಾಷಣಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಅಧ್ಯಾಯವಾಗಿದೆ. ಅವರ ಪ್ರತಿಯೊಂದು ಮಾತು ಭಾರತೀಯರಲ್ಲಿ ದೇಶಭಕ್ತಿಯ ಜ್ವಾಲೆ ಹಚ್ಚುತ್ತಿತ್ತು. ಅವರ ಭಾಷಣಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಶಸ್ತ್ರಸಜ್ಜಿತ ಹೋರಾಟದ ಅಗತ್ಯತೆಯನ್ನು ಒತ್ತಿ ಹೇಳುತ್ತಿದ್ದವು. ಶಸ್ತ್ರಸಜ್ಜಿತ ಹೋರಾಟ. ಅವರು ಅಹಿಂಸಾ ಮಾರ್ಗದ ಜೊತೆಗೆ ಶಸ್ತ್ರಸಜ್ಜಿತ ಹೋರಾಟದ ಅಗತ್ಯತೆಯನ್ನು ಒತ್ತಿ ಹೇಳುತ್ತಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡಲು ಆಜಾದ್ ಹಿಂದ್ ಸೇನೆಯನ್ನು ಸ್ಥಾಪಿಸಿದ್ದು ಇದಕ್ಕೆ ಉದಾಹರಣೆ. ಪ್ರೇರಣೆ. ಅವರ ಭಾಷಣಗಳು ಯುವಜನರಲ್ಲಿ ದೇಶಕ್ಕಾಗಿ ಹೋರಾಡುವ ಛಾತಿಯನ್ನು ತುಂಬುತ್ತಿದ್ದವು. ತುಮಿ ಮುಖೇ ದೇಖೋ ಆಜಾದ್ ಇಂಡಿಯಾ. ಈ ಭಾಷಣದಲ್ಲಿ ಅವರು ಯುವಜನರನ್ನು ದೇಶಕ್ಕಾಗಿ ಹೋರಾಡಲು ಪ್ರೇರಿಸಿದ್ದರು. ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಈ ಭಾಷಣದಲ್ಲಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಬಗ್ಗೆ ಮಾತನಾಡಿದ್ದರು ಮತ್ತು ಭವಿಷ್ಯದ ಬಗ್ಗೆ ಆಶಾವಾದ ವ್ಯಕ್ತಪಡಿಸಿದ್ದರು. ಸಮೃದ್ಧ ಭಾರತ. ಸ್ವಾತಂತ್ರ್ಯದ ನಂತರ ಭಾರತವು ಆರ್ಥಿಕವಾಗಿ ಸಮೃದ್ಧವಾಗಬೇಕೆಂದು ಅವರು ಬಯಸಿದ್ದರು. ಕೈಗಾರಿಕೀಕರಣ, ಕೃಷಿ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಸಾಧಿಸುವ ಮೂಲಕ ಭಾರತವನ್ನು ಆರ್ಥಿಕ ಶಕ್ತಿಯನ್ನಾಗಿ ಮಾಡುವ ಕನಸನ್ನು ಕಂಡಿದ್ದರು. ಬಲಿಷ್ಠ ಭಾರತ. ಭಾರತವು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಬಲಿಷ್ಠವಾಗಬೇಕೆಂದು ಬೋಸ್ ಅವರು ಬಯಸಿದ್ದರು. ಭಾರತೀಯರು ಒಗ್ಗಟ್ಟಿನಿಂದ ಇರಬೇಕು ಮತ್ತು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಬೇಕೆಂದು ಅವರು ನಂಬಿದ್ದರು. ಸಮಾನತೆಯ ಸಮಾಜ. ಬೋಸ್ ಅವರು ಎಲ್ಲಾ ಭಾರತೀಯರಿಗೆ ಸಮಾನತೆ ಮತ್ತು ನ್ಯಾಯ ದೊರೆಯುವ ಸಮಾಜವನ್ನು ನಿರ್ಮಿಸುವ ಕನಸನ್ನು ಕಂಡಿದ್ದರು. ಜಾತಿ, ಧರ್ಮ ಮತ್ತು ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯವಿಲ್ಲದ ಸಮಾಜವನ್ನು ನಿರ್ಮಿಸಲು ಬಯಸಿದ್ದರು. ಬಡತನ, ನಿರುದ್ಯೋಗ, ಅಸಮಾನತೆ ಇತ್ಯಾದಿ ಸಮಸ್ಯೆಗಳನ್ನು ನಿವಾರಿಸಲು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಿದೆ. ನಾವು ಬೋಸ್ ಅವರ ಕನಸುಗಳನ್ನು ಹೇಗೆ ನನಸಾಗಿಸಬಹುದು? ಶಿಕ್ಷಣ. ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು. ಸಮಾನತೆ. ಎಲ್ಲಾ ಜನರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು. ಆಜಾದ್ ಹಿಂದ್ ಸೇನೆ. ಬೋಸ್ ಅವರು ಸ್ಥಾಪಿಸಿದ ಆಜಾದ್ ಹಿಂದ್ ಸೇನೆಗೆ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದರು ಮತ್ತು ಅದನ್ನು ಅಸ್ತಿತ್ವದಲ್ಲಿರುವ ಭಾರತ ಸರ್ಕಾರ ಎಂದು ಘೋಷಿಸಿದ್ದರು. ಆದರೆ ಈ ಸರ್ಕಾರವನ್ನು ಅಂತಾರಾಷ್ಟ್ರೀಯವಾಗಿ ಯಾವುದೇ ದೇಶ ಗುರುತಿಸಿರಲಿಲ್ಲ.